ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮಶ್ರೂಮ್ ಟಿಕ್ಕಾ ಮಸಾಲ. ತುಂಬಾನೇ ಈಸಿಯಾಗಿ ಮಾಡ್ಕೋಬೋದು, ತುಂಬ ಸಿಂಪಲಾಗಿ ಕೂಡ ಮಾಡ್ಕೋಬೋದು. ದೋಸೆ, ಇಡ್ಲಿ, ಚಪಾತಿ, ಪೂರಿ, ರೊಟ್ಟಿ ಎಲ್ಲದ್ರ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಲಂಚ್ ಬಾಕ್ಸ್ಗೂ ತುಂಬಾನೇ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟಕ್ಕೆಲ್ಲ ಈ ಥರ ಮಾಡ್ಕೋಬೋದು. ತುಂಬಾನೇ ಹೆಲ್ದಿ ಕೂಡ, ಚೆನ್ನಾಗಿ ಕೂಡ ಇರುತ್ತೆ. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು 1 ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ. 1 ಕಪ್ ಮೊಸರು ಜೊತೆಗೆ ನಾನು 2 ಟೇಬಲ್ ಸ್ಪೂನು ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ ಪೌಡ್ರು, ಹಾಗೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನು ಧನಿಯಾ ಪೌಡ್ರು, ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಆದಮೇಲೆ ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಅಂದರೆ ಮೆಂತ್ಯ ಸೊಪ್ಪು ಒಣಗಿಸ್ಬಿಟ್ಟು ಇಟ್ಕೊಂಡಿರ್ತೀವಲ್ವ, ಇದನ್ನು ನಾನು ಸ್ವಲ್ಪ ಹೊಸಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದೇನಾದರೂ ಮಿಕ್ಸ್ ಮಾಡೋದಕ್ಕೆ ಗಟ್ಟಿ ಅಂತ ಅನ್ನಿಸ್ತು ಅಂದರೆ ನಮಗೆ ಇದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಳೋಣ. ಇವಾಗ ನನಗೆ ಗಟ್ಟಿ ಅನ್ನಿಸ್ತಾ ಇದೆ, ನಾನು ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಡ್ತೀನಿ. ನೀರು ಸೇರಿಸ್ಕೊಂಡಾಯ್ತು. ಇವಾಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಪೇಸ್ಟನ್ನು ನೀಟಾಗಿ ಪೇಸ್ಟನ್ನು ರೆಡಿ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಈ ರೀತಿಯಾಗಿ ಪೇಸ್ಟ್ ಆಯಿತು, ಇದು ರೆಡಿ ಆಯಿತು. ಇವಾಗ ನಾನು 300 ಗ್ರಾಮಷ್ಟು ಮಶ್ರೂಮ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಮಶ್ರೂಮ್ ಹಾಕ್ಕೊಂಡು 300 ಗ್ರಾಮ್ ಮಶ್ರೂಮ್ನ ನಾನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಅಂದರೆ ಇವಾಗ ಏನು ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಇದ್ರ ಜೊತೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆನಾದರೂ ಇಡೋಣ. ನಮ್ಗೆ ಅರ್ಧ ಗಂಟೆ ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷಕ್ಕಾದ್ರೂ ಇಡಬೇಕು. ಇವಾಗ ಅದು 10 ನಿಮಿಷ ಆಗಿದೆ. ನಾನಿವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿ ಆಗ್ತಿದ್ದಾಗೇನೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಿದ್ದಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡೆ. ಇವಾಗ 2 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು 1 ಇಂಚು ಶುಂಠಿನ ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಷ್ಟೆಲ್ಲ ಹಾಕಾದ್ಮೇಲೆ ನಾನು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಇವಾಗ ಬಣ್ಣ ಚೇಂಜ್ ಆಗೋವರೆಗೂ, ಅಂದರೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾಯ್ತು. ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ 1 ಟೊಮೆಟೊ, ದಪ್ಪದು 1 ಟೊಮೆಟೊ, ಸಣ್ಣದಾದರೆ 2 ತೊಗೊಳ್ಳಿ, ಅದನ್ನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ. ಇವಾಗ ಟೊಮೆಟೊ ಪೇಸ್ಟ್ ಕೂಡ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋಬೇಕು. ನೀವಾದ್ರೂ ಅಷ್ಟೇ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಯಾಕಂದರೆ ನಾವು ಮಶ್ರೂಮ್ಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಅದರಿಂದ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಇವಾಗ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಗ್ಗರಣೆ ನಾವು ಎಲ್ಲದನ್ನು ಮಸಾಲೆಗಳನ್ನ ಹುರ್ಕೊಂಡಾದ್ಮೇಲೆ ಇವಾಗ ನಾನು ಕಲಸಿಟ್ಕೊಂಡಿದ್ದಂಥ ಮಶ್ರೂಮು, ಅಂದರೆ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ, ಈ ಮಶ್ರೂಮ್ ಕೂಡ ಸೇರಿಸ್ಕೊಂಡಾಯ್ತು. ಇವಾಗ ಇದು ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಬಿಟ್ಟು ಬೇಯಿಸ್ಕೊಳ್ಳೋಣ. ಅಂದರೆ ಹೈ ಫ್ಲೇಮ್ ಇಟ್ಕೊಂಡು ಕೈ ತಿರುಗಿಸ್ತಾ ಬೇಯಿಸ್ಕೋಬೇಕಾಗುತ್ತೆ. ನೀಟಾಗಿ ಬೇಯಿಸ್ಕೋಬೇಕು. ಮಶ್ರೂಮ್ ಬೇಯಬೇಕಲ್ವ, ಅದರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದು ನಾವು ನೋಡಿ ಈ ರೀತಿಯಾಗಿ ಬೇಯಿಸ್ಕೋಬೇಕು. ಮಶ್ರೂಮಲ್ಲಿ ಕೂಡ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆದರೆ ಒಂದು 5 ನಿಮಿಷ ಸಾಕು ಮಶ್ರೂಮ್ ಬೇಯೋದಕ್ಕೆ. ಒಗ್ಗರಣೆಲಾದರೆ 2 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ. ಇದು ಮಸಾಲೆ ಜೊತೆ ಇರೋದ್ರಿಂದ 5 ನಿಮಿಷ ತೊಗೊಳುತ್ತೆ. ನೋಡಿ, ಈ ರೀತಿಯಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಕೈ ತಿರುಗಿಸ್ತಾ ಇರಬೇಕು ಲೋ ಫ್ಲೇಮ್ ಇಟ್ಕೊಂಡು. ಆಮೇಲೆ ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಮಶ್ರೂಮ್ ಟಿಕ್ಕಾ ಮಸಾಲ ರೆಡಿ ಆಯ್ತಾ ಬಂತು. ನಾನಿವಾಗ ಕೊತ್ತಂಬರಿ ಸೊಪ್ಪು ಸೇರಿಸಾದ್ಮೇಲೆ 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಡ್ತೀನಿ. ನೋಡಿ, ಈ ರೀತಿಯಾಗಿ ಬೆಂದಿದೆ. ಮಶ್ರೂಮ್ ಟಿಕ್ಕಾ ಮಸಾಲ ರೆಡಿ ಆಗಿದೆ. ಇವಾಗ ನಮಗೆ ಕೊನೆಯಲ್ಲಿ ಬೇಕಂದರೆ ನಿಂಬೆಹಣ್ಣು ರಸನ ಸೇರಿಸ್ಕೋಬೋದು. ನಿಮಗೆ ಆಪ್ಷನಲ್ಲು, ಏಕೆಂದರೆ ಮೊಸರು ಕೂಡ ಹಾಕಿದ್ದೀವಿ, ಹಾಗೆ ಟೊಮೆಟೊ ಕೂಡ ಸೇರಿಸಿದ್ದೀವಿ. ನಿಮ್ಗೆ ಬೇಕಂದರೆ ಮಾತ್ರ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿಬಿಡಿ. ನೋಡಿ, ಇಷ್ಟ ಆದರೆ ಟಿಕ್ಕಾ ಮಸಾಲ ರೆಡಿ ಆಯಿತು ಮಶ್ರೂಮ್ದು. ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ, ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಯಾವುದೇ ಮಸಾಲೆಗಳನ್ನೆಲ್ಲ ರುಬ್ಕೊಳ್ಳೋಂಥದ್ದು ಏನಿಲ್ಲ, ತುಂಬ ಬೇಗ ಆಗೋಗ್ಬಿಡುತ್ತೆ. ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗಾಗಲಿ, ಮಧ್ಯಾಹ್ನಕ್ಕಾಗಲಿ, ರಾತ್ರಿ ಊಟಕ್ಕಾಗಲಿ ತುಂಬಾ ರುಚಿ ಇರುತ್ತೆ. ಹಾಗೆ ಇದನ್ನು ಚಪಾತಿ, ಪೂರಿ, ದೋಸೆ, ಇಡ್ಲಿ ಮತ್ತು ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿತ್ತು ಅಂತ ಹೇಳಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.